ಮೊದಲ ಬಾರಿಗೆ ಸಾದಿಕ್ ಪೈಲ್ವಾನ ಮನೆಗೆ ಭೇಟಿ ಕೊಟ್ಟಿದ್ರಿ. ಮೊದಲನೇ ಬಾರಿಗೆ ಏನಿಲ್ಲ ಮರ್ಯ ಎಲೆಕ್ಷನ್ ಪ್ರಚಾರ ಎಲೆಕ್ಷನ್ ಇನ್ಮೇಲೆ ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟ ಏನೋ ಒಂದ್ ಸ್ವಲ್ಪ ಇದಾಗಿದ್ವು. ಆದರೂ ಮುಂಚಿನಿಂದಲೂ ಅವ್ರು ಯಾವಾಗ್ಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚಿಸ್ತಾನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರ ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದ್ರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಸೋ ಒಂದು ಕೆಲಸವನ್ನ ಮಾಡ್ತಾರೆ. ಸರ್, ಸಮಾಧಾನವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೆ ಸರ್, ಯಾವುದೇ ಗದ್ದಲ ಇಲ್ಲದೆ, ಗೊಂದಲ ಇಲ್ಲದೆ. ಆದ್ರೆ ಇವತ್ತು ಬಿಜೆಪಿ ಆಫೀಸ್ ಮುಂದೆ ಒಂದು ಹೈಡ್ರಾಮಾ ನಡೀತು, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಸರ್. ನನಗೆ ಗೊತ್ತಿಲ್ಲಪ್ಪ, ಅದು ಅವರು ಹಂಗೆ ಹೇಳ್ಬಾರ್ದು, ಇವರು ಹಂಗೆ ಹೇಳ್ಬಾರ್ದು. ಇದು ಒಂದಕ್ಕೊಂದು ಬೆಳಕಂತ ಹೋಗ್ಕತಿ. ಅದಕ್ಕೆ ಎಲ್ಲರೂ ಸೇರಿ ನಾನು ಫಸ್ಟ್ ಹೇಳೇನಿ, ಸ್ನೇಹ ಮನೋಭಾವದಿಂದ ನಮ್ಮ ಅಭ್ಯರ್ಥಿನೂ ನನ್ನ ಹತ್ರ ಬಹಳ ಚೆನ್ನಾಗದಾರ. ಯಾರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವ್ರ ಮಗ ದಾಸ್ ಕರಿಯಪ್ಪರ ಮಗ. ಈಗಲ್ಲ, ಮುಂಚೆ ಜನತಾ ಪಕ್ಷ ಇದ್ದಾಗೂ ನನಗೆ ಪರಿಚಯ, ಅವ್ರ ಅಪ್ಪರ ಕಾಲದಾಗೂ ಪರಿಚಯ. ಅದಕ್ಕೆ ನಾನು ಫಸ್ಟೇ ಹೇಳಿದ್ನಲ್ಲ, ಫಸ್ಟ್ ಇಂಟರ್ವ್ಯೂಲ್ಲೇ ಹೇಳಿದ್ದೀನಿ, ಎಲ್ಲರೂ ಸೇರಿ ಒಳ್ಳೆ ಇದ್ರ ಮನೋಭಾವದಿಂದ ಹೋಗೋಣ, ಒಳ್ಳೆ ನಕ್ಕಂತ ಎಲೆಕ್ಷನ್ ಮಾಡೋಣ, ಚುನಾವಣೆ ಮಾಡೋಣ. ಸೋಲು ಗೆಲುವು ಮುಖ್ಯ ಅನ್ನೋದಕ್ಕಿಂತ ಒಂದು ಸ್ನೇಹ ಮನೋಭಾವದಲ್ಲಿ ಚುನಾವಣೆ ಮಾಡಿ ಒಳ್ಳೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯನೂ ಐತಿ ಜನಗಳದು ಅಂತ ನನಗೆ ಅನಿಸ್ತದೆ. ಭರವಸೆ ಕೊಟ್ಟಿದ್ದಾರೆ ಸರ್ ಅಂತ ಸುಳ್ಳಪ್ಪ, ನೀವು ಟಿವಿನರದಿರಲ್ಲ, ನೀವು ಏನು ಕೇಳ್ಬೇಡ, ಏನು ಹೇಳಿಲ್ಲ. ಇಲ್ಲಪ್ಪ, ಯಾವುದೂ ಇಲ್ಲ. ಅವ್ರಿಗೆ ಪಾಪ ನೋಡು, ಅವನು ಪೈಲ್ವಾನ ಒಳ್ಳೆ ಮನುಷ್ಯ, ಅವನಿಗೆ ದಿಕ್ ತಪ್ಸರ್ ಭಾಳ ಜನ ಸೇರ್ಕೊಂಡು, ಆ ದಿಕ್ ತಪ್ಸಿರೋದು ಹಂಗಾಗಿದ್ದಷ್ಟೇ. ಯಾವತ್ತು ನೀವು ಸುವರ್ಣ ಇಂಟರ್ವ್ಯೂನಾಗ ನೋಡಿದ್ರಲ್ಲಪ್ಪ, ಕ್ಲಿಯರ್ ಕಟ್ ಆಗಿ ಮಾತಾಡಿದ್ರು. ಸೇಮ್ ಅದ್ರ ಪ್ರಕಾರನೇ ಕ್ಲಿಯರ್ ಕಟ್ ಆಗಿ ಅವರು ಹಂಗೆ ಸುಳ್ಳು ಹೇಳಲ್ಲ. ಸಾದಿಕ್ ಯಾವಾಗಲೂ ಯಾವುದೇ ವಿಚಾರ ಆಗಲಿ ಸುಳ್ಳು ಹೇಳಲ್ಲ. ಏನಿದ್ದಂಗೆ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ಆಸೆ ಆಮಿಷಗೂ ಒಳಗಾಗಿಲ್ಲ. ಯಾವುದೇ ಇದು ತರವಾದ ನಾನೇ ಹೇಳಿದ್ದೆ, ನಾನೇ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ಸುರ್ಜಿವಾಲ್ ಅವ್ರ ಹತ್ರ ಮತ್ತು ನಮ್ಮ DK ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ, ಅವ್ರು ಕೂಡ ಫೋನ್ನಾಗೂ ಮಾತನಾಡಿಸಿ ಅವರು ನಾನೇ ಬಂದು ಕಾಣ್ತೇನೆ ಅಂತ ಹೇಳಿದ್ರು ಸಾದಿಕ್. ಅದು ಕಂಡಿದ್ದು ಒಂದು ದಿವಸ ಲೇಟ್ ಆಯ್ತು ಅನ್ನೋದು ಬಿಟ್ರೆ ಇನ್ನು ಟೈಮ್ ಆಗಿತ್ತು ಬಿ ಫಾರಮ್ದು. ಹಂಗಾಗಿ ಎಲ್ಲರೂ ಸೇರಿ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ಚಹಾ ಕುಡಿದು ರಾಜಿಯಾಗಿ ಬಂದಿದ್ದಾರೆ. ಡೆಲ್ಲಿ ರಾಜಕೀಯ ಮಾಡಿದವರು 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಸರ್. ಸಿಎಂ ಇಬ್ರಾಹಿಂ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಸಿಎಂ ಇಬ್ರಾಹಿಂ ಕೂಡ ಗೊತ್ತಿಲ್ಲಪ್ಪ, ನನಗೆ ಕೇಳಿಲ್ಲ. ಯಾರಿಗೆ ಇದು ಸಪೋರ್ಟ್ ಮಾಡ್ತಾರೆ. ಇನ್ನು 11 ಜನ ಮುಸ್ಲಿಂ ಕಣದಲ್ಲಿದ್ದಾರೆ ಸರ್. ಅದರಲ್ಲಿ ಒಬ್ಬರಿಗೆ ಸಿಎಂ ಇಬ್ರಾಹಿಂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಮರ್ಥ ಅವರ ರಿಸಲ್ಟ್ ಏನಾದರೂ ಪೆಟ್ಟು ಕೊಡುತ್ತಾ ಅಂತ ನನಗೆ ಅವ್ರಿಗೆಲ್ಲರಿಗೂ ಸೇರಿ ಎಲ್ಲರಿಗೂ ಮನವೊಲಿಸಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ರಿ ಅಂತ ಕೇಳ್ಕೊಂತೀನಿ. ಇನ್ನು ಟೈಮ್ ಐತಿ, ಕೇಳ್ಕೊಂಡು ಒಮ್ಮತದಿಂದ ನಾವು ಮಾಡಕ್ ಪ್ರಯತ್ನ ಪಡ್ತೀವಿ. ಡೆಲ್ಲಿ ರಾಜಕೀಯ ಮಾಡಿದವರು ಈ ತರ ಏನಾದ್ರು ಗೊಂದಲ ಸೃಷ್ಟಿ ಮಾಡಿದ್ರು ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನೀವೇ ಹೇಳಿದ್ರಿ ಸರ್. ಆ ಡೆಲ್ಲಿ ರಾಜಕೀಯ ಅಂದ್ರೆ ಸ್ವಲ್ಪ ಜನ ಇರ್ತಾರೆ, ಏನ್ ಮಾಡಕ್ ನೀವ್ ಹೇಳ್ಬೇಕಪ್ಪ, ನಿಮ್ಗೆಲ್ಲ ಗೊತ್ತಿರ್ತೈತಿ ಪ್ರತಿಯೊಂದು ಗಲ್ಗಲ್ಲಿಗೆ. ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದ್ರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲ್ ಕೆರೆದು ಗಲಾಟೆ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿ ಹೊಡೆದ್ರೆ ಇನ್ನೊಂದು ಕೆನ್ನಿ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು, ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಏನಪ್ಪ ಮಾತಾಡೋ ಸ್ವಲ್ಪ ತಡ ಮಾಡಿದ್ದಕ್ಕೆ ಇದೆಲ್ಲ ಗೊಂದಲ ಅನ್ಸುತ್ತೆ. ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕ ನೀವು ಮಾತಾಡಿದ್ರೆ ಸಂಧಾನ ಆಗ್ತಿತ್ತು ಅಂತ ಕೇಳ್ಬೋದು. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡ್ಬೇಕು. ಎಲ್ಲರೂ ಮನೆಯವ್ರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದ, ಲೆಕ್ಕ ಇಲ್ದ ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನೆಗೆ ಅದಾನಿ, ಅಯ್ಯೂ ಮನೆಗೆ ಉಂಡಾನಿ.
ಎಲ್ಲರ ಮನ್ಯಾಗ ನಮ್ದೇನು ನಾನು ಯಾವಾಗ ಕರೆದ್ರು ಒಂದ್ ನಮ್ನಿ ಹೋಗಿರ್ತವಿ ಜೊತೆಗೆ ಸ್ನೇಹ ಮನಬೋದಾಗ ಅದಕ್ಕೆ ಜಮೀರ್ ಅವ್ರು ಬರ್ತಾರೆ ಸರ್. ಗೊತ್ತಿಲ್ಲಪ್ಪ ನನಗೆ, ಕೇಳ್ಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಬರಲ್ದಾಗ ಆರಾಮೈತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.